ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಇಂಗ್ಲೀಷ್ನ ಟು ಡಿಯರ್ ಲಿಯೋ ಟಾಲ್ಸ್ಟಾಯ್ ಅವರು ಬರೆದಿರುವಂಥ ಟು ಡಿಯರ್ ಪಾಠದ MCQs ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಉತ್ತರಗಳೊಂದಿಗೆ ನೋಡೋಣ. ಈಗ ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್. ಸರಿಯಾದ ಆಪ್ಷನನ್ನು ಚೂಸ್ ಮಾಡಿ ಅಂತ ಕೇಳ್ತಾರೆ. ಒನ್ ಆಫ್ ದ ಕಮೋಡಿಟೀಸ್ ದ್ಯಾಟ್ ವಾಸ್ ನಾಟ್ ಟ್ಯಾಕ್ಸ್ಡ್ ಬೈ ದ ಪ್ರಿನ್ಸ್ ಆಫ್ ಮೊನಾಕೋ ವಾಸ್ ಆನ್. ಯಾವುದರ ಮೇಲೆ ಟ್ಯಾಕ್ಸ್ ಹಾಕಿರಲಿಲ್ಲ ಪ್ರಿನ್ಸ್ ಆಫ್ ಮೊನಾಕೋ ಅಂದರೆ ಉತ್ತರ ಇನ್ಕಮ್ ಟ್ಯಾಕ್ಸ್. ನೋಡಿ, ಇನ್ಕಮ್ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕಿರಲಿಲ್ಲ ಅಂತ. ನೋಡಿ, ಗೇಮಿಂಗ್ ಹೌಸ್, ವೈನ್ ಆ್ಯಂಡ್ ಸ್ಪಿರಿಟ್, ಪೋಲ್ ಟ್ಯಾಕ್ಸ್. ಡ್ಯಾಶ್ ದ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಇನ್ ದ ಕಿಂಗ್ಡಮ್ ಆಫ್ ಮೊನಾಕೋ. ಯಾವುದು ಸೋರ್ಸ್ ಆಫ್ ರೆವೆನ್ಯೂ? ರೂಲೆಟ್. ದ ಟೈನಿ ಲಿಟಲ್ ಕಿಂಗ್ಡಮ್ ಕಾಲ್ಡ್ ಮೊನಾಕೋ ಲೈಸ್ ನಿಯರ್ ದ ಬಾರ್ಡರ್ಸ್ ಆಫ್. ಯಾವ ಬಾರ್ಡರ್ ಹತ್ರ ಇತ್ತದು? ಫ್ರಾನ್ಸ್ ಆ್ಯಂಡ್ ಇಟಲಿ. ಫ್ರಾನ್ಸ್ ಆ್ಯಂಡ್ ಇಟಲಿ. ಇನ್ ದ ಕಿಂಗ್ಡಮ್ ಕಾಲ್ಡ್ ಮೊನಾಕೋ ದೇರ್ ವೇರ್ ಅಬೌಟ್ ಡ್ಯಾಶ್ ಪೀಪಲ್. ಎಷ್ಟು ಜನ ಇದ್ದರು ಮೊನಾಕೋ ಕಿಂಗ್ಡಮ್ನಲ್ಲಿ? 7,000. ಆಪ್ಷನ್ ಈಸ್ 7,000. ದ ಟೈನಿ ಲಿಟಲ್ ಕಿಂಗ್ಡಮ್ ಕಾಲ್ಡ್ ಮೊನಾಕೋ ಹ್ಯಾಡ್ ಆನ್ ಆರ್ಮಿ ಕಂಪ್ರೈಸಿಂಗ್ ಆಫ್ ಡ್ಯಾಶ್ ಮೆನ್. ಆನ್ಸರ್ ಏನು? ಫಿಫ್ತು 60 ಮೆನ್. ಕೇವಲ 60 ಜನ ಹೊಂದಿದಂಥ ಒಂದು ಆರ್ಮಿ ಇತ್ತಲ್ಲಿ. The only gambling establishment in entire Europe was in Monaco. ನೋಡಿ, ಇದು ತುಂಬ ಸಣ್ಣ ರಾಜ್ಯ ಆದ್ದರಿಂದ ಜನಸಂಖ್ಯೆ ಭಾಳ ಕಡಿಮೆ ಇತ್ತು. ರಾಜನಿಗೆ ಒಂದು ರಾಜ್ಯವನ್ನು ನಡೆಸಲಿಕ್ಕೆ ಆಗ್ತಾ ಇರಲಿಲ್ಲ, ಅಂದರೆ ರಾಜ್ಯದ ಖರ್ಚನ್ನು ನೋಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಆದ ಕಾರಣ ಆತನ ಏನು ಮಾಡ್ತಾಯಿದ್ದ? ಗ್ಯಾಂಬ್ಲಿಂಗ್ ಹೌಸನ್ನು ನಡೆಸ್ತಾ ಇದ್ದ. ಆದ ಕಾರಣ ಎಂಟೈರ್ ಯುರೋಪ್ನಲ್ಲಿ ಗ್ಯಾಂಬ್ಲಿಂಗ್ ಎಸ್ಟಾಬ್ಲಿಷ್ಮೆಂಟ್ ಇದ್ದದ್ದು ಕೇವಲ ಮೊನಾಕೋದಲ್ಲಿ. ಬೇರೆ ಬೇರೆ ರಾಜ್ಯದ ಜನರು ಕೂಡ ಇಲ್ಲಿ ಗ್ಯಾಂಬ್ಲಿಂಗ್ ಆಡಲಿಕ್ಕೆ ಬರ್ತಾ ಇದ್ರು. ನೋಡಿ, ಜೂಜಾಡೋದು ತಪ್ಪು ಅಂತ ಗೊತ್ತಿದ್ರು ಕೂಡ ಆದಾಯದ ಸಲುವಾಗಿ ರಾಜ ಅಂಥದ್ದು ಮಾಡ್ತಿದ್ದ ಅಂತ. 7. ದ ಡ್ಯಾಶ್ ಫಾರ್ಬೇಡ್ ದ ರೂಲರ್ಸ್ ಟು ಮೇಕ್ ಮನಿ ಇನ್ ಥ್ರೂ ಗ್ಯಾಂಬ್ಲಿಂಗ್. ಉತ್ತರ ಡಿ, ಜರ್ಮನ್ಸ್. ದ ಮೊನೋಪಾಲಿ ಆಫ್ ದ ಬಿಸ್ನೆಸ್ ಆಫ್ ಗ್ಯಾಂಬ್ಲಿಂಗ್ ವಾಸ್ ವಿತ್ ಮೊನಾಕೋ. ಅಂದರೆ ಕೇವಲ ಮೊನಾಕೋದಲ್ಲಿ ಮಾತ್ರ ಗ್ಯಾಂಬ್ಲಿಂಗ್ ಬಿಸ್ನೆಸ್ ಇತ್ತು. ಕಂಪ್ಲೀಟ್ ದ ಪ್ರೂವರ್ ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಿಸ್ ಬೈ ಆನೆಸ್ಟ್ ಲೇಬರ್. ಅಂದರೆ ಪ್ರಾಮಾಣಿಕವಾಗಿ ದುಡಿಯೋದ್ರಿಂದ ಅರಮನೆ ಕಟ್ಟೋಕ್ಕಾಗೋದಿಲ್ಲ ಅಂತ. ಮೊನಾಕೋ ಲೈಸ್ ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಲಿ ಆ್ಯಂಡ್ ಆನ್ ದ ಶೋರ್ಸ್ ಆಫ್ ಮೆಡಿಟರೇನಿಯನ್ Sea. Mediterranean Sea. The initial punishment given to the criminal by the council was B. Death sentence. ಫಸ್ಟ್ ಏನು ಅವರು ಇದನ್ನು ಮಾಡಿದರು? ಡೆತ್ ಸೆಂಟೆನ್ಸ್ ಅಂತ ಮರಣದಂಡನೆಯನ್ನು ಕೊಟ್ಟರು ಅವರು ಕೈದಿಗೆ. One of the reasons for altering the death sentence to the life imprisonment was. ಆ ಮರಣದಂಡನೆಯನ್ನು ಜೀವಾವಧಿ ಶಿಕ್ಷೆಯಾಗಿ ಯಾಕೆ ಬದಲಾಯಿಸಲಾಯಿತು? ಕಾರಣ ಏನು ಅಂತಂದರೆ, ದೇ ನೈದರ್ ಹ್ಯಾಡ್ ಎ ಗಿಲ್ಲೋಟಿನ್ ನಾರ್ ಡಿಡ್ ದೇ ಹ್ಯಾವ್ ಎನ್ ಎಕ್ಸಿಕ್ಯೂಷನರ್. ಅಂದರೆ ಆ ಒಂದು ಮರಣದಂಡನೆಯಲ್ಲಿ ಕೊಡಲಿಕ್ಕೆ, ಅಂದರೆ ಒಂದು ಶಿರಚ್ಛೇದ ಮಾಡಲಿಕ್ಕೆ ಬೇಕಾದಂಥ ಯಂತ್ರ, ಗಿಲೋಟಿನ್ ಯಂತ್ರ ಅವರ ಕಡೆ ಇರಲಿಲ್ಲ ಮೊನಾಕೋ ರಾಜ್ಯದಲ್ಲಿ. ಮತ್ತು ಆ ಯಂತ್ರವನ್ನು ಅದು ಆಪ್ರೇಟ್ ಮಾಡಲಿಕ್ಕೆ ಮನುಷ್ಯ ಕೂಡ ಇರಲಿಲ್ಲ. ಆ ಮರಣದಂಡನೆ ಕೊಡುವಂಥ ಯಂತ್ರನೂ ಇರಲಿಲ್ಲ, ಮರಣದಂಡನೆ ಕೊಡುವಂಥ ಟ್ರೈನ್ಡ್ ಮನುಷ್ಯನೂ ಕೂಡ, ವ್ಯಕ್ತಿ ಕೂಡ ಅವರಲ್ಲಿ ಇರಲಿಲ್ಲ. ಆದ ಕಾರಣ ಆ ಒಂದು ಮರಣದಂಡನೆಯನ್ನು ಜೀವಾವಧಿ ಶಿಕ್ಷೆಯಾಗಿ ಬದಲಾಯಿಸಲಾಯಿತು. ದ ಕಿಂಗ್ ಹ್ಯಾಡ್ ಸ್ಪೆಂಟ್ ಡ್ಯಾಶ್ ಆನ್ ದ ಕ್ರಿಮಿನಲ್ ಆಫ್ಟರ್ ಎ ಇಯರ್. ನೋಡಿ, 13 600 ಫ್ರಾಂಕ್ಸ್ಗಳನ್ನು ಆತ ಒಬ್ಬ ಕ್ರಿಮಿನಲ್ ಮೇಲೆ ಖರ್ಚು ಮಾಡಬೇಕಾಗಿ ಬಂತು ಅಂತ. ವರ್ಷಕ್ಕೆ 600 ಫ್ರಾಂಕ್ಸ್ಗಳನ್ನು ಖರ್ಚು ಮಾಡಿದ. ಎ ಗಿಲೋಟಿನ್ ಆ್ಯಂಡ್ ಎನ್ ಎಕ್ಸಿಕ್ಯೂಷನರ್ ವುಡ್ ಕಾಸ್ಟ್ ಡ್ಯಾಶ್ ಇಫ್ ಸಪ್ಲೈಡ್ ಫ್ರಮ್ ಫ್ರಾನ್ಸ್. ಫ್ರಾನ್ಸ್ದಿಂದ ಒಂದು ವೇಳೆ ನಾವು ಆ ಗಿಲೋಟಿನ್ ಯಂತ್ರ ಮತ್ತು ಆ ಶಿರಚ್ಛೇದ ಮಾಡುವಂಥ ಟ್ರೈನ್ಡ್ ಮನುಷ್ಯನ ಕಳಿಸಿದರೆ ಎಷ್ಟು ಖರ್ಚಾಗ್ತಿತ್ತು?
ಅಂದರೆ 16,000 ಫ್ರಾಂಕ್ಸ್ 16,000 ಫ್ರಾಂಕ್ಸನ್ನು ಕೇಳಿದ್ರು ಅವರು. ದ ಪೀಪಲ್ ಆಫ್ ಮೊನಾಕೋ ಮೆನ್ಷನ್ಡ್ ಇನ್ 2 dear ವೇರ್ ಪೀಸಬಲ್, ಶಾಂತ ರೀತಿಯಿಂದ ಇರ್ತಿದ್ರು ಅಂತ. ದ ಕ್ರಿಮಿನಲ್ ರಿಸೀವ್ಡ್ ಡ್ಯಾಶ್ ಆಸ್ ಅಡ್ವಾನ್ಸ್ ಬಿಫೋರ್ ಲೀವಿಂಗ್ ಮೊನಾಕೋ. ಮೊನಾಕೋನ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಆತ ಏನು ಮಾಡಿದ, 1/3 ಆಫ್ ಹಿಸ್ ಪೆನ್ಷನನ್ನು ಇಸ್ಕೊಂಡು ಹೋದ. ದ ಕ್ರಿಮಿನಲ್ಸ್ ಫುಡ್ ವಾಸ್ ಇನಿಷಿಯಲಿ ಫೆಚ್ಡ್ ಬೈ 17th ನೋಡಿ, ಎ ಗಾರ್ಡ್. ಮೊದಲು ಒಬ್ಬ ಗಾರ್ಡ್ ಆತನಿಗೆ ಊಟವನ್ನು ಒಯ್ದು ಕೊಡ್ತಾ ಇದ್ದ. ದ ಕ್ರಿಮಿನಲ್ ವಾಸ್ ಆಫರ್ಡ್ ಎ ಪೆನ್ಷನ್ ಅಮೌಂಟ್ ಆಫ್ ಡ್ಯಾಶ್ ಫ್ರಾಂಕ್ಸ್, ಪೆನ್ಷನ್ ಅಮೌಂಟ್ ಆಫ್ 600 ಫ್ರಾಂಕ್ಸ್. ದ ಕ್ರಿಮಿನಲ್ಸ್ ಫುಡ್ ವಾಸ್ ಫೆಚ್ಡ್ ಫ್ರಾಮ್, ಆತನಿಗೆ ಫುಡ್ ಎಲ್ಲಿಂದ ಇದಾಗ್ತಿತ್ತು, ದ ಪ್ರಿನ್ಸ್ ಕಿಚನ್ನಿಂದ ಆತನಿಗೆ ಫುಡ್ ಹೋಗ್ತಾ ಇತ್ತು. ದ ಕ್ರಿಮಿನಲ್ ವಾಸ್ ಇನ್ ದ ಪ್ರಿಸನ್ ಫಾರ್, ಎಷ್ಟು ದಿನ ಇದ್ದ ಆತ ಕ್ರಿಮಿನಲ್ ಪ್ರಿಸನ್ನಲ್ಲಿ? 1 ವರ್ಷ ಇದ್ದ, ಎ ಇಯರ್. ಇಫ್ ಆಲ್ ದ ಲ್ಯಾಂಡ್ ಇನ್ ಮೊನಾಕೋ ವೇರ್ ಡಿವೈಡೆಡ್, ಈಚ್ ಇನ್ಹ್ಯಾಬಿಟೆಂಟ್ ವುಡ್ ಗೆಟ್, ಎಲ್ಲ ಒಂದು ಮೊನಾಕೋದಲ್ಲಿರುವಂಥ ಲ್ಯಾಂಡನ್ನು ಡಿವೈಡ್ ಮಾಡಿದರೆ ಒಬ್ಬೊಬ್ಬರಿಗೆ ಎಷ್ಟು ಲ್ಯಾಂಡ್ ಬರ್ತಾ ಇತ್ತು ಅಂತಂದರೆ ಲೆಸ್ ದೆನ್ ಹಾಫ್ ಎನ್ ಏಕರ್, ಅಂದರೆ ಅಷ್ಟೊಂದು ಸಣ್ಣದಾದ ರಾಜ್ಯ ಇತ್ತದು. ದ ಕಿಂಗ್ ಹ್ಯಾಡ್ ಟು ಫೈಂಡ್ ಎ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಬಿಕಾಸ್, ಯಾಕೆ ಆತನಿಗೆ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಬೇಕಾದರೆ, ದ ಇನ್ಕಮ್ ಫ್ರಾಮ್ ದ ಟ್ಯಾಕ್ಸಿಸ್ ವಾಸ್ ಇನ್ಸಫಿಷಿಯಂಟ್, ತೆರಿಗೆಯಿಂದ ಬರುವಂಥ ಆದಾಯ ಯಾವುದಕ್ಕೂ ಸಾಲ್ತಾ ಇರಲಿಲ್ಲ, ಇನ್ಸಫಿಷಿಯಂಟ್ ಆಗಿತ್ತು ಅಂತ. ದ ಡೆತ್ ಸೆಂಟೆನ್ಸ್ ಇನ್ 2 dear ವಾಸ್ ಅಲ್ಟರ್ಡ್ ಬಿಕಾಸ್, ಯಾಕೆ ಅದನ್ನ ಅಲ್ಟರ್ ಮಾಡಲಿಕ್ಕೆ ಇದು ಮಾಡಿದರು ಅಂತಂದರೆ 23rd ನೋಡಿ, ನೋ ಒನ್ ವಾಸ್ ವಿಲ್ಲಿಂಗ್ ಟು ಎಕ್ಸಿಕ್ಯೂಟ್ ದ ಕ್ರಿಮಿನಲ್, ಅಂದರೆ ಅವನಿಗೆ ಮರಣದಂಡನೆಯನ್ನು ಕೊಡಲಿಕ್ಕೆ ಯಾರಿಗೂ ಟ್ರೈನಿಂಗ್ ಇದ್ದಿದ್ದಿಲ್ಲ ಅಂತ. ವೆನ್ ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್, ದ ಕ್ರಿಮಿನಲ್ ಇನ್ 2 dear 24th ಕ್ವಶನ್ ನೋಡಿ, ಡಿಡ್ ನಾಟ್ ಶೋ ಎನಿ ಸೈನ್ ಆಫ್ ರನ್ನಿಂಗ್ ಅವೇ. ಆ ಗಾರ್ಡನ್ನು ತೆಗೆದುಬಿಟ್ರೆ, ಕಾವಲುಗಾರನ ತೆಗೆದುಬಿಟ್ರೆ ಈತ ಓಡಿ ಹೋಗ್ತಾನೆ ಅಂತ ಅವ್ರು ತಿಳ್ಕೊಂಡಿದ್ರು. ಆದರೆ ಕಾವಲುಗಾರನ ತೆಗೆದವರು ಕೂಡ ಆತ ಏನೂ ಓಡಿ ಹೋಗುವಂಥ ಲಕ್ಷಣಗಳು ಕಂಡು ಬರಲಿಲ್ಲ ಅಂತ, ಆತ ಅಲ್ಲೇ ಇದ್ದ ಅಂತ. ದ ಕ್ರಿಮಿನಲ್ ಇನ್ 2 dear ಅಗ್ರೀಡ್ ಟು ಗೋ ಅವೇ ಫ್ರಮ್ ದ ಪ್ರಿಸನ್ ಆಫ್ಟರ್, ಅವನು ಒಂದು ಇದನ್ನು ಸೆರೆಮನೆಯನ್ನು ಬಿಟ್ಟು ಹೋಗಲಿಕ್ಕೆ ರೆಡಿ ಇರಲಿಲ್ಲ. ಕೊನೆಗೆ ಅವನು ಯಾವುದಕ್ಕೆ ಒಪ್ಕೊಂಡ ಅಂತಂದರೆ, ಅವನು ಹಿ ವಾಸ್ ಆಫರ್ಡ್ ಎ ಪೆನ್ಷನ್, ನನಗೆ ಪೆನ್ಷನ್ ಕೊಡ್ರಿ ಅಂದರೆ ಮಾತ್ರ ನಾನು ಸೆರೆಮನೆಯನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ದ. ನೋ ಸೋಲ್ಜರ್ ಕೇಮ್ ಫಾರ್ವರ್ಡ್ ಟು ಎಕ್ಸಿಕ್ಯೂಟ್ ದ ಮರ್ಡರರ್ ಬಿಕಾಸ್, ಆ ಒಂದು ಅವನನ್ನು ಮರಣದಂಡನೆ ಕೊಡಲಿಕ್ಕೆ ಯಾರೂ ಮುಂದೆ ಬರಲಿಲ್ಲ. ಯಾಕೆ ಅಂತಂದರೆ ದೇ ಹ್ಯಾಡ್ ನಾಟ್ ಬೀನ್ ಟಾಟ್ ಇನ್ ದ್ಯಾಟ್ ಆರ್ಟ್, ಅವರಿಗೆ ಆ ಒಂದು ಮರಣದಂಡನೆ ಯಾವ ರೀತಿ ಕೊಡೋದು ಅಂತ ಕಲಿಸಿರಲಿಲ್ಲ ಅಂತ. ದ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಇನ್ ಮೊನಾಕೋ ಕೇಮ್ ಫ್ರಮ್, ಎದರಿಂದ ಬರ್ತಾ ಇತ್ತು ಸೋರ್ಸು ಆದಾಯ? ಗೇಮಿಂಗ್ ಹೌಸ್. ದ ಕ್ರಿಮಿನಲ್ ಆಸ್ ಅವಾರ್ಡೆಡ್ ಡೆತ್ ಸೆಂಟೆನ್ಸ್ ಫಾರ್, ಯಾವುದಕ್ಕೆ ಆತನಿಗೆ ಡೆತ್ ಸೆಂಟೆನ್ಸ್ ಆಗಿತ್ತು? ಕಮಿಟಿಂಗ್ ಮರ್ಡರ್, ಆತ ಕೊಲೆ ಮಾಡಿದ್ದ ಅಂತ. ದ ಕ್ರಿಮಿನಲ್ ಫೈನಲಿ ರಿಸೀವ್ಡ್ ಡ್ಯಾಶ್ ಇಸ್ ಎನ್ಯುಯಿಟಿ ಇನ್ ಅಡ್ವಾನ್ಸ್, ಕೊನೆಗೆ ಅಡ್ವಾನ್ಸ್ ಆಗಿ ಎಷ್ಟು ತೊಗೊಂಡ ಆತ? 1/3 ಆಫ್ ಹಿಸ್ ಎನ್ಯುಯಿಟಿ, ವರ್ಷಕ್ಕೆ ಅವನಿಗೆ ಎಷ್ಟು ಕೊಡಬೇಕಾಗಿತ್ತು ಅದರ 1/3 ತೆಗೆದುಕೊಂಡು ಹೋದ. ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್, ಗಾರ್ಡನ್ನು ಯಾಕೆ ಡಿಸ್ಮಿಸ್ ಮಾಡಿದರು ಅಂತಂದರೆ ಟು ಲೆಟ್ ದ ಕ್ರಿಮಿನಲ್ ರನ್ ಅವೇ, ಇವು ಗಾರ್ಡನ್ನು ಕಾವಲುಗಾರನ ತೆಗೆದುಬಿಟ್ರೆ ಇವನು ಓಡೋಗ್ತಾನೆ ಅಂತ ತಿಳ್ಕೊಂಡು ಅವರು ಗಾರ್ಡನ್ನು ತೆಗೆದ್ರು, ಆದರೂ ಕೂಡ ಆತ ಹೋಗಲಿಲ್ಲ ಅಂತ. ಇದೇ ರೀತಿ ನಾವು ಮುಂದಿನ ಪಾಠಗಳ MCQ ಮತ್ತು ಅವುಗಳ ಉತ್ತರಗಳನ್ನು ಕೂಡ ನೋಡೋಣ. ಬೇರೆ ಬೇರೆ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವಿಲ್ಲಿ ಸಾಲ್ವ್ ಮಾಡ್ತಾ ಇರ್ತೀವಿ. ಎಲ್ಲವನ್ನು ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.